ಎಲ್ಲ ನಮ್ಮ ರಾಜ್ಯ ದೇಶ ಜನರಿಗೆ, ಹಿಂದೂ ಮುಸ್ಲಿಂ ಎಲ್ಲ ಸಮಾಜವರಿಗೆ ವಂದನೆ. ಇವತ್ತು ವಿಡಿಯೋನಲ್ಲಿ ಬರುವ ಉದ್ದೇಶ ಏನಂದ್ರೆ, ಮೈಸೂರು ಕಡೆ ಅವನು ಒಂದು ಸುರೇಶ್ ಅನ್ನುವ ಹುಚ್ಚ ನಾಯಿ, ಲೋಫರು, ಹರಾಮ್ ಖೋರ್ ಅನ್ನುವ ಸುರೇಶ್ ಟ್ರಾಫಿಕ್ ಮೊಹಮ್ಮದ್ ಬಗ್ಗೆ ತಪ್ಪಾಗಿ ಬರೆದು ಅವಮಾನ ಮಾಡಿದ್ದಾನೆ. ಅಂತ ನಾಯಿಗೆ ಎಂತ ಶಿಕ್ಷೆ ಕೊಡ್ಬೇಕನ್ನಂದ್ರೆ, ಮುಂದಿನ ದಿನಗಳಲ್ಲಿ ಯಾರಾದ್ರೂ ಬೇರೆ ಸಮಾಜ ಧರ್ಮ ಗುರು ಬಗ್ಗೆ ಏನಾದ್ರು ಮಾತಾಡ್ಬೇಕಾದ್ರೆ ಭಯ ಇರಬೇಕು. ಅಂತ ಶಿಕ್ಷೆ ನಮ್ಮ ಕಾನೂನಿನಲ್ಲಿ ತರಬೇಕಂತ ನಾನು ಹೇಳಕ್ಕೆ ಇವತ್ತು ಬಯಸ್ತೀನಿ. ಮತ್ತೆ ನಮ್ಮ ಎಲ್ಲಾ ಮುಸಲ್ಮಾನ್ ಸಮಾಜವರ್ಗೆ ನಾನು ಹೇಳಕ್ಕೆ ಬಯಸ್ತೀನಿ, ಮುಸಲ್ಮಾನ್ರೇ, ಪೊಲೀಸ್ ಅವರು ರಕ್ಷಕರು, ನಮ್ಗೆ ಭಕ್ಷಕರಲ್ಲ ಅವರು. ಅವ್ರಿಗೆ ನೀವು ಕಲ್ಲಿಂದ ಹೊಡೆಯೋದು ತಪ್ಪು. ಏನು ಪೊಲೀಸ್ ಅವರು ಅವನ್ಗೆ ಸುರೇಶ್ ನಾಯಿಗೆ ಹೋಗಿ ಹೇಳಿಲ್ಲ, ಈ ತರ ಟ್ರಾಫಿಕ್ ಮೊಹಮ್ಮದ್ ಮೇಲೆ ನೀನು ಈ ತರ ಬರಿ ಅಂತ ಅವ್ರು ಹೇಳಿಲ್ಲ ಪೊಲೀಸ್ ಅವರು. ಯಾಕೆ ಅವ್ರಿಗೆ ಕಲ್ಲಿಂದ ಹೊಡಿತೀರಾ? ಎಲ್ಲಿನ ಇಲ್ಲಿ ನಮ್ ಕರ್ನಾಟಕ ರಾಜ್ಯದಲ್ಲೇ ಆಗ್ಲಿ, ಇಡೀ ದೇಶದಲ್ಲೇ ಆಗ್ಲಿ, ಯಾವತ್ತಷ್ಟೇ ನಾವು ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಕೈ ಮಾಡಬಾರ್ದು. ಅವರು ನಮ್ಮ ಸುರಕ್ಷೆಗೋಸ್ಕರ ಅವ್ರು ಇರೋದು. ಅವ್ರ ಮೇಲೆ ಅವ್ರ ಮೇಲೆ ನಾವು ಈ ತರ ಕಲ್ಗಳು ಹಾಕೋದು, ಹೊಡಿಯೋದು ಎಲ್ವರೆಗೂ ಸರಿ ಇದು? ಅವರು ನಮ್ಮಂಗೆ ಫ್ಯಾಮಿಲಿಯವರು, ಹೆಂಡತಿ ಮಕ್ಕಳವ್ರು, ಅವ್ರಿಗೆ ಹೊಡಿಯೋದು ತಪ್ಪದು. ಅದ್ ಮಾಡಬಾರ್ದು. ನನ್ನ ಮನಸ್ಸಿಂದ ನಾನು ಹೇಳ್ತಾ ಇದ್ದೀನಿ ಮಾತಿದ್ದು, ಬರೀ ಜನ ಕೇಳಿ ಅಂತ ಹೇಳ್ತಾ ಇಲ್ಲ, ನಾನು ಮನಸ್ಸಿಂದ ಹೇಳ್ತೀನಿ. ಮತ್ತು ಇನ್ನೊಂದು ಮಾತು, ನಾನು ನಮ್ಮ ಮಾಧ್ಯಮ ಅವ್ರ ಬಗ್ಗೆ ಹೇಳ್ತೀನಿ. ಮಾಧ್ಯಮ ಅವ್ರು ಹೆಂಗೆ ಅಂದ್ರೆ, ಎಲೆಕ್ಟ್ರಿಕ್ ಮೀಡಿಯಾ ಅವರು ಸುವರ್ಣ ಚಾನಲ್ ಆಗ ಒಬ್ಬ ಮೇಡಮ್ ಕೇಳ್ತಾಳೆ ಪ್ರತಾಪ್ ಸಿಂಹಗೆ. ಅದು ಪ್ರತಾಪ್ ಸಿಂಹ ಎಂತ ಅಂದ್ರೆ ಬರೀ ವಿಷ ಹಾಕೋನು ಅಂತ ವ್ಯಕ್ತಿಗೆ ಕೇಳ್ತಾರೆ ಈ ಮೇಡಮ್ ಅವರು, ಏನ್ ಪ್ರತಾಪ್ ಸಿಂಹ ಅವರೇ ಇದಾಗ್ತಾ ಇರೋದು? ಏನ್ ವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದೆ ರಾಜ್ಯದ ಸರ್ಕಾರ, ಏನ್ ಮಾಡ್ತಾ ಇದೆ? ಯಾಕೆ ಪೊಲೀಸರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಈ ಮೇಡಮ್ ಕೇಳ್ತಾರೆ ಪ್ರತಾಪ್ ಸಿಂಹಗೆ. ಈ ಮೇಡಮ್ ಅದ್ ಕೇಳಲ್ಲ, ಅವರು ಟ್ರಾಫಿಕ್ ಮೊಹಮ್ಮದ್ ಬಗ್ಗೆ ಯಾಕೆ ತಪ್ಪಾಗೆ ಮಾಡಿದ್ದು, ಅವ್ನು ಮಾಡಿದ್ಕೋಸ್ಕರಲ್ಲ ಇಷ್ಟೆಲ್ಲ ಆಗ್ತಾ ಇರೋದು, ಅದು ಕೇಳಲ್ಲ ಇವರು. ಒಂದೇ ಸಮಾಜಕ್ಕೆ ಟಾರ್ಗೆಟ್ ಮಾಡ್ತಾರೆ ಇವರು ಮಾಧ್ಯಮ ಅವರು. ಈ ಮಾಧ್ಯಮ ಅವರಿಂದಾನೆ ದೇಶ ಕೆಟ್ಟು ಹಾಳಾಗ್ತಾ ಇರೋದು ಇವತ್ತು. ನಾನು ತಪ್ಪು ಮಾತಾಡ್ತಾ ಇದ್ದೀನಿ, ತಪ್ಪು ಕೇಳ್ತಾ ಇದ್ದೀನಿ ಏನಾದ್ರು ನಾನು? ಪ್ರತಾಪ್ ಸಿಂಹ ನೀವು ಕೇಳಿದ್ದೀರಾ, ಕರೆಕ್ಟ್, ಒಪ್ಕೊಳ್ಳೋಣ. ಅದೇ ಕೇಳಿಲ್ಲ. ಟ್ರಾಫಿಕ್ ಮೊಹಮ್ಮದ್ ಮೇಲೆ ತಪ್ಪಾಗಿ ಬರ್ದು ಈ ತರ ಅವಮಾನ ಮಾಡಿದನಲ್ಲ ಸುರೇಶ್ ಅನ್ನುವ ನಾಯಿ, ಯಾಕೆ ಈ ತರ ಮಾಡ್ತೀರಾ? ಇಂಥವ್ರನ್ನ ನೀವು ಯಾಕೆ ತಡೆಯಲ್ಲ ಪ್ರತಾಪ್ ಸಿಂಹ ಅವರೇ ಅಂತ ಯಾಕೆ ಪ್ರಶ್ನೆ ಕೇಳಿಲ್ಲ ಮೇಡಮ್ ಅವರೇ? ಸುವರ್ಣ ಚಾನಲ್ ಮೇಡಮ್ ಕೇಳ್ತಾರೆ ಈ ಮಾತು. ಇಂಥ ಕಿಡಿಗಳಿಗರನ್ನ ಯಾಕೆ ನೀವು ತಡೆಯಲ್ಲ? ಫಸ್ಟ್ ಅದ್ ಕೇಳ್ರಿ. ಇವ್ರ ಪ್ರಶ್ನೆ ಕೇಳಿದ ತಕ್ಷಣ ಇವ್ರು ಮುಸ್ಲಿಂ ಸಮಾಜ ಮೇಲೆ ಇಳಿತಾರಂದ್ರೆ ಪ್ರತಾಪ್ ಸಿಂಹ ಓಹೋ ನೋಡ್ಬೇಕು. ಅವ್ರ ಮಸೀದಿಯಲ್ಲಾಗ ಚಾಕು, ಚೂರಿ, ತಲ್ವಾರು ಇಷ್ಟ ಹಾಕಿರುತ್ತೆ, ಕಲ್ಗಳು ಇಷ್ಟ ಹಾಕಿರುತ್ತೆ. ಇದಾದ ತಕ್ಷಣ ಎತ್ಕೊಂಡು ಬಂದು ಪೊಲೀಸರು ಉಳಿತಾರೆ ಇವರು ಅಂತೆ. ಇಂಥ ನಾಯಿ ಹೇಳ್ತಾನಲ್ಲ ಒಬ್ಬ ಸಮಾಜ ಮೇಲೆ, ಅಂತವ್ರನ್ನ ತಡೀರಿ. ಫಸ್ಟ್ ತಪ್ಪು ಮಾಡಿದ ಫಸ್ಟ್ ಯಾರು? ಅವನೇ ಅಲ್ಲ. ಅದು ಪ್ರಶ್ನೆ ಕೇಳಿ ನೀವು. ಅದೇ ಕೇಳಲ್ಲ ನೀವು. ಯಾಕೆ ಒಂದೇ ಸಮಾಜಕ್ಕೆ ಟಾರ್ಗೆಟ್ ಮಾಡ್ತೀರಾ ನೀವು? ಡಿಪಾರ್ಟ್ಮೆಂಟ್ ಅವ್ರಿಗೆ ಹೊಡೆಯೋದು ತಪ್ಪದು. ನಾನು ಹೇಳ್ತಾ ಇದ್ದೀನಿ, ನಾನು ಕ್ಷಮೆ ಯಾಚಿಸ್ತೀನಿ ಅದಕ್ಕೆ. ಡಿಪಾರ್ಟ್ಮೆಂಟ್ ಅಲ್ಲೂ ನಮ್ ರಕ್ಷಕ್ಕೆ ಇರೋದು. ಮತ್ತೆ ಹೇಳ್ತಾರೆ ಪ್ರತಾಪ್ ಸಿಂಹ ಅವರು, ಈ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಅವರು ಮುಸ್ಲಿಂ ಪರವಾಗಿದ್ದಾರಂತೆ. ಏನೋ ಮುಸ್ಲಿಂ ಪರವಾಗಿ ಇದ್ದು ಮುಸ್ಲಿಂಗಳಿಗೆ ಫ್ಲಾಟ್ಗಳು, ಜಾಗಗಳು, ಬಿಲ್ಡಿಂಗ್ಗಳು ಕೊಟ್ಬಿಡ್ತಾ ಇದ್ದಾರೆ ಮುಸಲ್ಮಾನರಿಗೆ. ಏನ್ ಮುಸಲ್ಮಾನ್ಗಳು ಭಿಕ್ಷೆ ಬೇಡವರು? ನೀವೇ 100 ಸಲ ಹೇಳಿದಿರಲ್ಲ, ಮುಸಲ್ಮಾನರು ಪಂಚರ್ ಹಾಕೋರು, ಚಿಕನ್ ಮಾರೋರು, ವರ್ಕ್ ಶಾಪ್ ಇಟ್ಟವರು. ಗೊತ್ತಲ್ಲ ನಿಮ್ಗೆ, ಕಷ್ಟಪಟ್ಟು ದುಡಿದು ಈ ಮುಸಲ್ಮಾನ್ ಜೀವನ ಮಾಡ್ತಾ ಇರೋದು. ಯಾರ ಮುಂದಿನ ಕೈ ಚಾಚ್ತಾ ಇಲ್ಲ. ನಿಮ್ಮಂತ ರಾಜಕೀಯ ವ್ಯಕ್ತಿ 420ಗಳಲ್ಲ, ಮಾಮೂಲುಗಳು ತಿನ್ಕೊಂಡು ರೋಟಿಸಮ್ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು ನೀವು. ಒಂದ್ ಸಮಾಜಕ್ಕೆ ಟಾರ್ಗೆಟ್ ಮಾಡೋದು ತಪ್ಪು. ಆ ಕಾಲದಲ್ಲಿನೇ ಒಂದ್ ಸುಮಾರು ವರ್ಷ ಮೊದಲು ಬಾಂಬೆ ರಾಜ್ ಠಾಕ್ರೆ ಹೇಳಿದ್ರು, ನಮ್ಮ ದೇಶದಲ್ಲಿ ಕಾನೂನು ತರಬೇಕಾದ್ರೆ, ಏನಾದ್ರೂ ಶಿಕ್ಷೆ ಕೊಡುವ ಕಾನೂನು ಸೌದಿ ಅರೇಬಿಯಾ ಕಾನೂನು ತರಬೇಕು.
ಆವಾಗವರೆಗೂ ನಮ್ ದೇಶ ಉದ್ಧಾರ ಆಗಲ್ಲ ಅಂತ ರಾಜ್ ಠಾಕ್ರೆ ಅವ್ರು ಆ ಕಾಲದಲ್ಲಿ ಹೇಳಿದ್ರು ಆ ಮಾತು. ಕಳ್ತನ ಮಾಡೋನ ಕೈ ಕಟ್ ಮಾಡ್ಬೇಕು, ಹುಡುಗಿಯನ್ನ ರೇಗ್ಸೋನ್ಗೆ ಕಲ್ ತಗೊಂಡು ರೋಡ್ ನಲ್ಲಿ ನಿಲ್ಸಿ ಹೊಡಿಬೇಕು, ಒಬ್ಬ ಸಮಾಜಕ್ಕೆ ಟಾರ್ಗೆಟ್ ಮಾಡಿ ಏನಾದ್ರು ಹೇಳೋವನ್ಗೆ ದೇಹದಿಂದ ತಲೆನೇ ಬೇರೆ ಮಾಡ್ಬೇಕು ಅಂತ ಶಿಕ್ಷೆ ಅಂತ ಕಾನೂನು ತಗೊಂಡ್ ಬಂದ್ರೆ ದೇಶ ಉದ್ಧಾರ ಆಗ್ತಾ ಅಂತ ರಾಜ್ ಠಾಕ್ರೆ ಅವಾಗೇನೆ ಹೇಳಿದ್ರಿ ಈ ಮಾತು. ಕಾನೂನು ನಮ್ ದೇಶಕ್ಕೆ ಬರಲ್ಲ, ನಮ್ ದೇಶ ಉದ್ಧಾರ ಆಗಲ್ಲ. ದಿಲ್ಲಿಯಲ್ಲಿ ಬಿಜೆಪಿ ಗೆಲ್ಬಿಟ್ಟಿದೆ ಅಂತ ನೀವು ಇಷ್ಟು ಆಶಾ ರೋಷವಾಗಿ ಮಾತಾಡ್ತಾ ಇದಾರೆ. ಇವತ್ತು ಅದೇ ಬಿಜೆಪಿಯವರು 50,000 ಲಕ್ಷ ಸಾಲ ಇದ್ದಿದ್ದೋಗಿ 2,00,000 ಸಾಲ ಮಾಡಿದ್ದಾರೆ. ಅದ್ಯಾಕೆ ನೀವು ಕೇಳಲ್ಲ? ಅದು ಕೇಳಿ. ಯಾಕೆ ಜನರಿಗೆ ಜಾರಿ ತಪ್ತೀರಾ? ಯಾರು ಗೂಬೆಗಳೆಲ್ಲ ಎಲ್ಲಾ ವಿಡಿಯೋಲ್ಲಿ ಹೇಳ್ತೀನಿ ನಾನು, ಯಾರು ಗೂಬೆಗಳೆಲ್ಲ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಮುಂದೆ ಅವನು ಏನ್ ಹೇಳ್ತಾ ಇದ್ದಾನೆ, ಏನೇ ಕೇಳ್ತಾ ಇದ್ದಾನೆ, ಅವನ್ ಲಾಭಕ್ಕೋಸ್ಕರನೇ ಮಾತಾಡೋದು ಅನ್ನೋದು ಎಲ್ಲಾರು ಗೊತ್ತಿದೆ. ಅದಕ್ಕೆ ನಾನು ಹೇಳ್ತೀನಿ, ಈ ಎಲೆಕ್ಟ್ರಿಕ್ ಮೀಡಿಯಾ ಮಾಧ್ಯಮ ಅವ್ರ ಬಗ್ಗೆ ನೀವು ಏನೇನ್ ಪ್ರಶ್ನೆ ಕೇಳ್ಬೇಕು ಅದು ಕೇಳಿ. ಯಾರು ಫಸ್ಟ್ ತಪ್ಪು ಮಾಡಿದಲ್ಲ ಅವನ ಬಗ್ಗೆ ಕೇಳಲ್ಲ ನೀವು. ಆಮೇಲೆ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಅದರ ಬಗ್ಗೆನೇ ಮಾತ್ರ ಕೇಳ್ತೀರಾ ನೀವು. ಒಂದೇ ಸಮಾಜಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು. ಇದು ತಪ್ಪಿದು. ಅದಕ್ಕೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಹೇಳಕ್ ಬಯಸ್ತೀನಿ ಅಂದ್ರೆ, ಎಲ್ಲಾರು ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅನ್ನುವ ಲೆಕ್ಕಾಚಾರದಲ್ಲಿ ಇದೀ ನಾವು ಇರಬೇಕು. ಎಲ್ಲಾ ಸಮಾಜ ಕಿಡಿಗಳು ಇರ್ತಾರೆ. ಯಾವ ಸಮಾಜ ಅಲ್ಲಿ ಯಾರು ಒಳ್ಳೆಯವರು ಎಲ್ಲರಿಲ್ಲ, ಕೆಟ್ಟವರು ಎಲ್ಲರಿಲ್ಲ. ಅಂತ ಕಿಡಿಗಳು ಯಾರಾಗ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಇಂಥ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡುವ ಕೆಲಸ ಮಾಡೋನ್ಗೆ ಏನಾದ್ರೂ ಒಂದು ಯಾವ ತರ ಶಿಕ್ಷೆ ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಅವ್ರೇನಾದ್ರೂ ಬಾಯಿ ತೆಗಕ್ಕೆ ಭಯ ಪಡ್ಬೇಕು ಅಂತ ಶಿಕ್ಷೆ ತರ್ಬೇಕಂತ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ವಿನಂತಿ ಮಾಡ್ಕೊಂತೀನಿ. ಇಷ್ಟ ಹೇಳಿ ನಾನು ಮುಗಿಸ್ತೀನಿ. ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ, ನಮ್ಮ ಬೆಂಗಳೂರಿಂದ ಮೈಸೂರಿಗೆ ಕಳಿಸಿ, ಎಲ್ಲ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಇಂದ ಎಲ್ಲೆಲ್ಲವರೆಗೂ ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಜ ಕೇಳ್ಬೇಕಾದ್ರೆ ಜನ ದಾರಿ ತಪ್ಸಾರಲ್ಲ ಅಂತ ಅವ್ರ ಬಗ್ಗೆ ನಾನು ಮಾತಾಡಕ್ ಬರೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.